ವರ್ಷಕ್ಕೆ ಮುಕ್ಕೋಟಿ ಎಂದು ಕಕ್ಕಾಬಿಕ್ಕಿಯಾಗಬೇಡಿ ಅಂತ ಶೀರ್ಷಿಕೆ. ಒಮ್ಮೆ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಿನ್ಸಿಪಾಲ್ರೊಂದಿಗೆ ಮಾತನಾಡುತ್ತಾ, ಸರ್, ಈ ವರ್ಷ ನಾವು ಒಟ್ಟು 17 ವಿಷಯಗಳನ್ನು ಓದಬೇಕು. ಒಂದೊಂದು ವಿಷಯಕ್ಕೂ 5-6 ಪುಸ್ತಕಗಳಿವೆ. ಅಂದರೆ ನಾವು ಸುಮಾರು 100 ಪುಸ್ತಕಗಳನ್ನು ಓದಬೇಕು. ನಮ್ಮ ಮೇಜಿನ ತುಂಬಾ ಪುಸ್ತಕಗಳಿವೆ. ನೋಡಿದರೆ ಗಾಬರಿ ಆಗ್ತದೆ. ನಮಗೆ ಸರಳ ಉಪಾಯವೇನಾದರೂ ಇದ್ದರೆ ತಿಳಿಸಿ ಎಂದು ಕೇಳಿದೆ. ಆಗ ಪ್ರಿನ್ಸಿಪಾಲರು ಹೇಳಿದ ಕಥೆ. ಒಂದು ಹಳೆಯ ಗಡಿಯಾರದ ಕಾರ್ಖಾನೆ ಹೊಸ ಮಾದರಿಯ ಗಡಿಯಾರಗಳನ್ನು ತಯಾರಿಸಲು ಆರಂಭಿಸಿದೆ. ಹೊಸ ಗಡಿಯಾರದಲ್ಲಿ ಗಂಟೆ ನಿಮಿಷಗಳ ಜೊತೆಗೆ ಸೆಕೆಂಡಿನ ಮುಳ್ಳನ್ನು ಸೇರಿಸಿದೆ. ಆಗ ಸೆಕೆಂಡಿನ ಮುಳ್ಳು ನನ್ನ ಕೆಲಸವೇನು ಎಂದು ಗಂಟೆ ನಿಮಿಷಗಳ ಮುಳ್ಳುಗಳನ್ನು ಕೇಳಿದಂತೆ. ಆಗ ಅವು ಹೇಳ್ತವೆ, ಗಂಟೆಯ ಮುಳ್ಳು ಗಂಟೆಗೊಮ್ಮೆ ಚಲಿಸುತ್ತದೆ, ನಿಮಿಷದ ಮುಳ್ಳು ನಿಮಿಷಕ್ಕೊಮ್ಮೆ ಚಲಿಸುತ್ತದೆ. ಆದರೆ ಸೆಕೆಂಡಿನ ಮುಳ್ಳಾದ ನೀನು ಪ್ರತಿ ಸೆಕೆಂಡಿಗೂ ಚಲಿಸಬೇಕು ಎಂದವು. ಆಗ ಸೆಕೆಂಡಿನ ಮುಳ್ಳು ಲೆಕ್ಕ ಹಾಕಿತು. ಗಂಟೆಗೆ 60 ನಿಮಿಷ, ನಿಮಿಷಕ್ಕೆ 60 ಸೆಕೆಂಡುಗಳು, ಅಂದರೆ ಗಂಟೆಗೆ 3600 ಬಾರಿ ಚಲಿಸಬೇಕು. ದಿನಕ್ಕೆ 24 ಗಂಟೆ, ಅಂದರೆ ದಿನಕ್ಕೆ 86,400 ಬಾರಿ ಚಲಿಸಬೇಕು. ಹಾಗೆಯೇ ವರ್ಷಕ್ಕೆ 365 ದಿನಗಳು, ಅಂದರೆ ವರ್ಷದಲ್ಲಿ 3,15,36,000 ಬಾರಿ ಚಲಿಸಬೇಕು. ಇಷ್ಟು ಬಾರಿ ಚಲಿಸುವಷ್ಟರಲ್ಲಿ ನಾನು ಹಣ್ಣಾಗಿ ಹೋಗ್ತೇನೆ, ಅಷ್ಟು ಚಲಿಸಿದರೆ ನಾನು ಬದುಕಿ ಉಳಿಯುವುದೇ ಅಸಾಧ್ಯ ಎಂದು ಗೋಳಾಡಲಿಕ್ಕೆ ಶುರು ಮಾಡಿ. ಗಾಬರಿ ಹೆಚ್ಚಾದ ಕಾರಣ ಅದಕ್ಕೆ ಪ್ರಜ್ಞೆ ತಪ್ಪಿತು. ಗಂಟೆ ಮತ್ತು ನಿಮಿಷಗಳ ಮುಳ್ಳುಗಳು ಅದಕ್ಕೆ ಚಿಕಿತ್ಸೆ ನೀಡಿ ನೀರನ್ನು ಚಿಮುಕಿಸಿ ಉಪಚರಿಸ್ತವೆ. ಅದು ಚೇತರಿಸಿಕೊಂಡ ನಂತರ, ನೀನು 3 ಕೋಟಿ ಚಿಲ್ಲರೆ ಚಲನೆಯನ್ನು ಒಮ್ಮೆಗೆ ಮಾಡಬೇಕಿಲ್ಲ. 1 ಸೆಕೆಂಡಿಗೆ 1 ಚಲನೆ ಮಾಡಿದ್ರೆ ಸಾಕು. 1 ಚಲನೆಯ ನಂತರ ಕೊಂಚ ಸಮಯವಿರ್ತದೆ, ಅನಂತರ ಮತ್ತೊಂದು ಚಲನೆ, ಹೀಗೆ ಸಾಗುತ್ತದೆ ನಿನ್ನ ಚಲನೆ. 1 ವರ್ಷದ ಲೆಕ್ಕ ಈಗಲೇ ಮಾಡಿ ಯಾಕೆ ಗಾಬರಿಗೊಳ್ಳುತ್ತೀಯಾ? 1 ಸೆಕೆಂಡ್ ನೋಡಿಕೊಂಡರೆ ಸಾಕು ಎಂದು ಸಾಂತ್ವನ ಹೇಳ್ತಾರೆ. ಇದನ್ನು ಕೇಳಿದ ನಂತರ ಸೆಕೆಂಡ್ ಮುಳ್ಳಿಗೆ ಸ್ವಲ್ಪ ಸಮಾಧಾನ ಆಯ್ತಂತೆ. ತನ್ನ ಕೆಲಸ ಪ್ರಾರಂಭಿಸಿದಂತೆ ಗಡಿಯಾರ ಬದುಕಿದಷ್ಟು ವರ್ಷ ಸೆಕೆಂಡ್ ಮುಳ್ಳು ಸಹ ಬದುಕಿ ಸೇವೆಯನ್ನು ಸಲ್ಲಿಸಿದಂತೆ. ಕಥೆಯ ನಂತರ ಪ್ರಿನ್ಸಿಪಾಲ್ ಕೊಟ್ಟ ಸರಳ ಸಲಹೆ ಹೀಗಿತ್ತು: ಮೇಜಿನ ತುಂಬಾ ಪುಸ್ತಕಗಳನ್ನು ಪೇಸರಿಸಿಡಬೇಡಿ. ಒಮ್ಮೆಗೆ ಅಷ್ಟೂ ಪುಸ್ತಕಗಳನ್ನು ನೋಡಿದರೆ ಗಾಬರಿ ಆಗ್ತದೆ. ಒಂದೊಂದೇ ಪುಸ್ತಕಗಳನ್ನು ತೆಗೆದುಕೊಳ್ಳಿ. ಅದನ್ನು ಮುಗಿಸಿದ ನಂತರ ಮತ್ತೊಂದು ಪುಸ್ತಕ ಎತ್ತಿಕೊಳ್ಳಿ. ಒಂದೇ ಸಮನೆ ಓದುವುದು ತಲೆನೋವಾದ್ರೆ ವಿಶ್ರಾಂತಿ ತೆಗೆದುಕೊಳ್ಳಿ. ಬೇರೆ ಪುಸ್ತಕ ಕೈಗೆತ್ತಿಕೊಂಡು ಓದಿ. ಉಲ್ಲಾಸಗೊಂಡ ನಂತರ ಮತ್ತೊಂದು ಪುಸ್ತಕ. ಹೀಗೆ ಮಾಡುವುದರಿಂದ ಓದು ಸರಳವಾಗುತ್ತದೆ. ವಿದ್ಯಾರ್ಥಿಗಳು ಈ ಸರಳ ವಿಧಾನ ಬಳಸಿ ಪ್ರಯೋಜನ ಹೊಂದಿದ್ರಂತೆ. ಈಗ ಪರೀಕ್ಷೆಗಳನ್ನು ಎದುರಿಸಬೇಕಿಲ್ಲದ ಸಂಸಾರಸ್ಥರಾದ ನಾವು ಈ ವಿಧಾನ ಬಳಸಬಹುದು. ಕೆಲವು ಸಲ ಜೀವನದಲ್ಲಿ ನಮಗೂ ಹಲವಾರು ಸಮಸ್ಯೆಗಳು ಒಟ್ಟಿಗೆ ಬರುವುದುಂಟು. ಆಗ ನಾವು ಧೃತಿಗೆಡದೆ ಒಂದೊಂದೇ ಸಮಸ್ಯೆಯನ್ನು ಬಗೆಹರಿಸಿದರೆ ಜೀವನ ಸುಲಭವಾಗುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳ್ತಾ ನಾನು ಮುಗಿಸ್ತೇನೆ. ಹರಿ ಓಂ.